ಕೊರಟಗೆರೆ ತಾಲೂಕು ಕೊಳಲ ಹೋಬಳಿ ಹೊಸಕೋಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ 2025-26ನೇ ಸಾಲಿನ ಶಾಲಾ ಸಂಸತ್ತು ಚುನಾವಣೆಯನ್ನ ನಡೆಸಲಾಯಿತು. ಶಾಲಾ ಸಂಸತ್ತು ಚುನಾವಣೆಯು ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿಗಳಿಗೋಸ್ಕರ ನಡೆಸುವಂತಹ ಚುನಾವಣೆಯಾಗಿದ್ದು, ಶಾಲಾ ಮಕ್ಕಳಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸುವ ಉದ್ದೇಶದಿಂದ ಶಾಲಾ ಸಂಸತ್ತು ಚುನಾವಣೆ ನಡೆಸಲಾಗ್ತಾ ಇದೆ. ಮಕ್ಕಳಲ್ಲಿ ಚುನಾವಣೆ ಯಾವ ರೀತಿ ನಡೆಯುತ್ತೆ, ಯಾವ ಹಂತದಲ್ಲಿ ಚುನಾವಣೆ ನಡೆಯುತ್ತೆ ಅಂತ ಅರಿವು ಮೂಡಿಸುವುದಕ್ಕಾಗಿ ಪ್ರಾಯೋಗಿಕವಾಗಿ ಇಂದು ಈ ಶಾಲಾ ಸಂಸತ್ತು ಚುನಾವಣೆಯನ್ನ ನಡೆಸಲಾಗ್ತಾ ಇದೆ. ಶಾಲಾ ಮಕ್ಕಳಲ್ಲಿ 17 ಜನ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದು, ಪ್ರತಿ ವಿದ್ಯಾರ್ಥಿಗೂ 10 ಮತಗಳನ್ನು ಹಾಕುವ ಶಕ್ತಿ ನೀಡಿದ್ದು, ಗೆದ್ದ ಅಭ್ಯರ್ಥಿಗಳಲ್ಲಿ ಮಂತ್ರಿಗಳನ್ನಾಗಿ ಮಾಡಿ ಶಾಲೆಯನ್ನ ಯಾವ ರೀತಿ ನಿಭಾಯಿಸಬೇಕು ಎಂಬ ಅರಿವು ವಿದ್ಯಾರ್ಥಿಗಳಲ್ಲಿ ಮೂಡಿಸುವ ಉದ್ದೇಶದಿಂದ ಈ ಚುನಾವಣೆಯನ್ನ ನಡೆಸಲಾಗ್ತಾ ಇದೆ. ನಮ್ಮ ಶಾಲೆಯಲ್ಲಿ ಈ ದಿನ 2025-27ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯನ್ನು ನಡೆಸ್ತಾ ಇದ್ದೀವಿ. ಇದಕ್ಕೆ ಮಕ್ಕಳೆಲ್ಲರೂ ಸಜ್ಜಾಗಿ ನಿಂತಿದ್ದಾರೆ ಮತ ಹಾಕೋದಕ್ಕೆ. ಇದರಲ್ಲಿ 17 ಜನ ಕ್ಯಾಂಡಿಡೇಟ್ ಇದ್ದಾರೆ. ಒಬ್ಬರಿಗೆ 10 ಜನ ಅಂದರೆ 10 ಮತಗಳನ್ನು ಚಲಾಯಿಸೋಕ್ಕೆ ಅಧಿಕಾರ ಇರುತ್ತೆ. ಅವರು ಇಷ್ಟ ಬಂದವರಿಗೆ 10 ಜನವನ್ನು ಸೆಲೆಕ್ಟ್ ಮಾಡಿದ್ದಾದಮೇಲೆ ನಾವು ಇವರನ್ನು ಮಂತ್ರಿಗಳನ್ನಾಗಿ ಮಾಡೋದಕ್ಕೆ ಅವರಲ್ಲಿ ಆಯ್ಕೆ ಮಾಡ್ಕೊತಾರೆ. ಈ ವಿಚಾರನೆಲ್ಲ ಮಕ್ಕಳಿಗೆ ಹೇಳಿದ್ದೀವಿ. ಮಕ್ಕಳಿಗೋಸ್ಕರ ಮಾಡುತ್ತಿರುವ ಒಂದು ಪ್ರಜಾಪ್ರಭುತ್ವದ ಒಂದು ವಿಧಿವಿಧಾನ ಇದು. ಮತ್ತು ಮಕ್ಕಳಿಗೆ ಮುಂದೆ ನಾವು 18 ವರ್ಷ ತುಂಬಿದ ಮೇಲೆ ಯಾವ ರೀತಿ ಮತದಾನ ಮಾಡಬೇಕು, ಎಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಬೇಕು, ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಉತ್ತಮವಾದ ವ್ಯಕ್ತಿಗಳನ್ನು ಆಯ್ಕೆ ಮಾಡೋದಕ್ಕೆ ಈಗಲಿಂದಲೇ ನಾವು ತಯಾರು ಮಾಡ್ತಾ ಇದ್ದೀವಿ ಮಕ್ಕಳನ್ನು. ಸರ್, ಎಲೆಕ್ಷನ್ ಮಾಡೋದ್ರಿಂದ ಮಕ್ಕಳಿಗೆ ಏನಾದ್ರು ಮುಂದೆ ಎಲೆಕ್ಷನ್ ಅಂದರೆ ಇನ್ನೂ ಚಿಕ್ಕ ಮಕ್ಕಳು ಇವರು, ಅದಕ್ಕೋಸ್ಕರ ಯಾವ ರೀತಿ ಎಲೆಕ್ಷನ್ ಅವ್ರಿಗೇನು ಗೊತ್ತಿಲ್ಲ. ಬೂತ್ ಅಂದರೆ ಏನೋ ಅವರು ಬೂತ್ ಬಂತು, ಹಿಂದೆ ಭೂತ ಅಂತಾರಲ್ಲ, ಏನೋ ದೇವರ ಏನೋ ಅಂತಾರೆ. ಆದರೆ ಆ ರೀತಿಯಲ್ಲಿ ಈಗಲೇ ಮಕ್ಕಳಿಗೆ ಬೂತ್ ಅಂದರೆ ಏನು, ಯಾವ ರೀತಿ ಎಲೆಕ್ಷನ್ ಆಗೋದು, ಅದರಲ್ಲಿ ಐಡೆಂಟಿ ಕಾರ್ಡು ತೋರಿಸ್ಬಿಟ್ಟು ಅವ್ರಿಗೆ PRO ಬರ್ತಿರ್ತಾರೆ. ಅದರಲ್ಲಿ ಐಡೆಂಟಿ ಕಾರ್ಡ್ ತೋರಿಸಿ ಮುಂದೆ ಕಳಿಸ್ತಾರೆ. ಅವ್ರ ಹೆಸರನ್ನ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಅದ್ರ ಮುಂದೆ ನಾವು ಸೈನ್ ಹಾಕ್ಸ್ಕೊಂತೀವಿ. ಸೈನ್ ಹಾಕ್ಸಿ ಮತದಾನ ಹಾಕಿದ್ದಾದಮೇಲೆ ಒಂದು ಮತಪೆಟ್ಟಿಗೆ ಇರುತ್ತೆ. ಮತಪೆಟ್ಟಿಗೆ ಒಳಗೆ ಆ ಒಂದು ಮತದಾರ ಚೀಟಿಯನ್ನು ಹಾಕ್ತೀವಿ. ಚೀಟಿ ಹಾಕಿ ಮಕ್ಕಳಿಗೆ ಇದರಿಂದ ಮುಂದೆ ಹೇಗೆ ನಾವು ಮತದಾನ ಮಾಡಬೇಕು, ಪ್ರಕ್ರಿಯೆ ಹೇಗಿದೆ, ಚುನಾವಣೆ ಪ್ರಕ್ರಿಯೆ ಯಾವ ರೀತಿ ಇದೆ ಅನ್ನೋದನ್ನು ಈಗಲಿಂದ ನಮಗೆ ಅರ್ಥ ಮಾಡಿಕೊಡ್ತಾ ಇದ್ದೀವಿ. ಸರ್, ಅವ್ರು ಎಲೆಕ್ಷನ್ ಗೆದ್ದಂಥ ಸಮಯದಲ್ಲಿ ಈಗ ಮಿನಿಸ್ಟ್ರುಗಳು ಯಾವ ರೀತಿ ಕೆಲಸ ಕಾರ್ಯಗಳು ಮಾಡ್ತಾರೋ ಆ ರೀತಿ ಅವರು ಏನಾದರೂ ಕೆಲಸ ಮಾಡೋಕ್ಕೆ ಏನಾದರೂ ಟ್ರೈನಿಂಗ್ ಏನಾದ್ರು ನಾವು ಅವರು ಮುಂದೆ ಎಲೆಕ್ಟ್ ಆದಮೇಲೆ ಯಾವ ರೀತಿ ಈಗ ವಿದ್ಯಾಮಂತ್ರಿ ಆದರೆ ಅವ್ರ ಕೆಲಸ ಏನು, ಮತ್ತು ಆರೋಗ್ಯ ಮಂತ್ರಿ ಅವ್ರ ಕೆಲಸ ಏನು, ಮುಖ್ಯಮಂತ್ರಿ ಅವ್ರ ಕೆಲಸ ಏನು, ಇದನ್ನೆಲ್ಲ ನಾವು ಮಕ್ಕಳಿಗೆ ಆಯ್ಕೆ ಆಗುವಂತ ಹೇಳ್ಕೊಡ್ತೀವಿ ಸರ್. ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹೊಸಕೋಟೆ 2025-26ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆ ಇವತ್ತು ಇಲ್ಲಿ ನಡೀತಾ ಇದೆ. ಈ ಶಾಲಾ ಸಂಸತ್ ಚುನಾವಣೆ ಉದ್ದೇಶ ಏನಪ್ಪ ಅಂತಂದರೆ, ಮಕ್ಕಳಿಗಾಗಿ ಮಕ್ಕಳಿಗೋಸ್ಕರ ನಡೀತಕ್ಕಂಥ ಒಂದು ಸಂಸತ್ ಚುನಾವಣೆಯಾಗಿದೆ ಇದು. ಈ ಸಂಸತ್ ಚುನಾವಣೆ ಮಾಡ್ತಕ್ಕಂಥ ಉದ್ದೇಶ ಏನು ಅಂತಂದರೆ, ಮಕ್ಕಳಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸ್ತಕ್ಕಂಥದ್ದು. ನಮ್ಮ ದೇಶ ಗಣತಂತ್ರವಾದಂತಹ ಒಂದು ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥ ದೇಶ ಆಗಿರೋದ್ರಿಂದ ಮಕ್ಕಳಲ್ಲಿ ಯಾವ ರೀತಿ ಚುನಾವಣಾ ಕಾರ್ಯಗಳು ನಡೆಯುತ್ತವೆ ಅನ್ನೋದನ್ನು ಕ್ರಮಬದ್ಧವಾಗಿ ಸುಸಜ್ಜಿತವಾಗಿ ಯಾವ್ಯಾವ ಹಂತಗಳಲ್ಲಿ ನಡೆಯುತ್ತೆ ಅನ್ನೋದು ನಮ್ಮ ಮಕ್ಕಳಲ್ಲಿ ಇವಾಗ ಅರಿವನ್ನು ಮೂಡಿಸ್ತಕ್ಕಂಥದ್ದು. ಹಿಂದೆ ನಾವು ಬಾಯಲ್ಲಿ ಓರಲಾಗಿ ಹೇಳೋದ್ರಿಂದ ಪ್ರಾಯೋಗಿಕವಾಗಿ ಈ ಥರ ಮಾಡಿಸೋದ್ರಿಂದ ಮಕ್ಕಳಲ್ಲಿ ಪ್ರತಿಯೊಂದು ಹಂತಗಳನ್ನು ಖುದ್ದು ಅವರು ಪರಿಶೀಲಿಸ್ತಾರೆ, ನೋಡ್ತಾರೆ. ಅವರು ಪ್ರಾತ್ಯಕ್ಷಿಕವಾಗಿ ಅವರು ಕಂಡು ಮಾಡ್ತಕ್ಕಂಥದ್ದಾಗಿರೋದ್ರಿಂದ ಮಕ್ಕಳಲ್ಲಿ ಒಂದು ಒಳ್ಳೆಯ ಅನುಭವವನ್ನು ನೀಡ್ತಕ್ಕಂಥ ಒಂದು ಉದ್ದೇಶ ಆಗಿರುತ್ತೆ. ಹಾಗಾಗಿ ಮಕ್ಕಳಲ್ಲಿ ಇವಾಗ ನಾವು ನಾಯಕತ್ವ ಗುಣಗಳನ್ನು ಪಾಠದಲ್ಲಿ ಹೇಳೋದಕ್ಕಿಂತ ಈ ರೀತಿ ಎಲೆಕ್ಷನನ್ನು ಮಾಡಿ ಅವರು ಎಲೆಕ್ಷನಲ್ಲಿ ಕ್ಯಾಂಡಿಡೇಟ್ ನಿಂತು ಎಲೆಕ್ಷನಲ್ಲಿ ಗೆದ್ದು ಅವರು ಏನಾದರೂ ಮಂತ್ರಿಗಳಿಗೆ, ನಾವು ನಮ್ಮ ಶಾಲೆಯಲ್ಲಿ ಶಿಕ್ಷಣ ಮಂತ್ರಿ, ಆರೋಗ್ಯ ಮಂತ್ರಿ, ಈ ಥರ ಕೆಲವು ಹುದ್ದೆಗಳನ್ನ ನಾವು ಒಂದು 10 ಹುದ್ದೆಗಳನ್ನ ನಾವು ಇಲ್ಲಿ ಆಯ್ಕೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಅವ್ರದ್ದೇ ಆದಂತಹ ಜವಾಬ್ದಾರಿಗಳು ಏನಿದೆ, ಮಕ್ಕಳು ಅವರ ಒಂದು ಸ್ಥಾನದಲ್ಲಿ ಯಾವ್ಯಾವ ರೀತಿ ಒಳ್ಳೊಳ್ಳೆ ಜವಾಬ್ದಾರಿಗಳನ್ನ ನಿರ್ವಹಿಸಬಹುದು ಅಂತಕ್ಕಂಥದ್ದು ಮಕ್ಕಳಲ್ಲಿ ಒಂದು ಈ ಹಂತದಿಂದಲೇ ಬೆಳವಣಿಗೆ ಆಗುತ್ತೆ. ನಾವಿವಾಗ ಹೇಳ್ತಾ ಇರ್ತೀವಿ, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹೇಳ್ಬಿಟ್ಟು. ಅಂತಹ ಪ್ರಜೆಗಳನ್ನು ನಾವು ಶಾಲಾ ಹಂತದಲ್ಲೇ ನಾವು ಈ ನಾಯಕತ್ವ ಗುಣಗಳನ್ನು ಬೆಳೆಸೋದ್ರಿಂದ
ಮುಂದೆ ಅವರು ನಮ್ಮ ದೇಶಕ್ಕೆ ಉತ್ತಮ ಪ್ರಜೆಗಳಾಗಿ ನಿರ್ಮಾಣ ಆಗ್ತಾರೆ, ಉತ್ತಮ ಪ್ರಜೆಗಳನ್ನು ನಾವು ಕೊಡುಗೆಯಾಗಿ ಕೊಟ್ಟಂತೆ ಆಗುತ್ತೆ ಅನ್ನೋದು ಈ ಒಂದು ಶಾಲಾ ಸಂಸತ್ನ ಉದ್ದೇಶ ಆಗಿದೆ. ಮೇಡಮ್ ಕ್ಯಾಂಡಿಡೇಟ್ ಎಷ್ಟು ಜನ ಇದ್ದಾರೆ? ಕ್ಯಾಂಡಿಡೇಟ್ಸು 10 ಜನ ಇದ್ದಾರೆ. ಮೇಡಮ್ ಒಬ್ಬ ಮತದಾರರು ಎಷ್ಟು ಮತ ಹಾಕ್ಬೋದು? ಒಬ್ಬ ಮತದಾರ 10 ವೋಟ್ಗಳನ್ನ ಮಾಡ್ಬೋದು. ಕ್ಯಾಂಡಿಡೇಟ್ಸ್ 15 ಜನ ಕ್ಯಾಂಡಿಡೇಟ್ಸ್ ನಿಂತಿದ್ದಾರೆ. ನಮ್ಮ ಮತಗಳಿರ್ತಕ್ಕಂಥದ್ದು 10 ವೋಟ್ಗಳು.